ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸಕ್ಕರೆಯ ನಾಡಿನ ಅಕ್ಕರೆಯ ವ್ಯಕ್ತಿ ನಮ್ಮ ಜೋಸೆಮ್ಮ. ಮಂಡ್ಯ ಜಿಲ್ಲೆ ಕೇವಲ ಸಕ್ಕರೆ ಉತ್ಪನ್ನ ಮಾಡುವಂಥ ಜಿಲ್ಲೆ ಅಲ್ಲ, ಕಲಾವಿದರನ್ನ ಹುಟ್ಟುಹಾಕೋ ಜಿಲ್ಲೆ ಕೂಡ ಅದು. ಬಹುಶಃ ಈ ಒಂದು ವೇದಿಕೆಯಲ್ಲಿ ನಾನು ಯಾಕೆ ಮಾತನಾಡ್ತೀನಿ ಅಂತಂದರೆ, ಈ ಒಂದು ಕಲಾಭವನವನ್ನು ಮಾಡಬೇಕಾದ್ರೆ, ಇದನ್ನು ಕಟ್ಟಬೇಕಾದ್ರೆ ಶ್ರಮ ವಹಿಸಿದವರು ನಮ್ಮ ಅಂಬರೀಷ್ ಅವರು. ಹಾಗೆ ನಮಗೆ ಬೆನ್ನೆಲುಬಾಗಿ ನಿಂತವರು ಬಿ ಸರೋಜಾದೇವಿಯವರು ಹಾಗೂ ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಅವರು, ಸಕಲರು. ಈ ಒಂದು ವೇದಿಕೆಯಲ್ಲಿ ಒಬ್ಬ ನಿರ್ದೇಶಕನಿಗೆ ಏನು ಶ್ರದ್ಧಾಂಜಲಿ ಮಾಡ್ತಾ ಇದ್ವಿ, ಬಹುಶಃ ನಿರ್ದೇಶಕರ ಸಂಘವನ್ನು ಹುಟ್ಟುಹಾಕಿದ ಪುಟ್ಟಣ್ಣ ಕಣಗಲ್ಗೂ ಈ ಒಂದು ಶ್ರದ್ಧಾಂಜಲಿ ಸಿಕ್ಕಿರಲಿಲ್ಲ. ಈ ಮಾತು ಯಾಕೆ ಹೇಳ್ತೀನಿ ಅಂತಂದರೆ, ಒಬ್ಬ ವ್ಯಕ್ತಿ ತನ್ನ ಜೀವಿತವಾದ ಕಾಲದಲ್ಲಿ ದುಡಿಮೆ ಒಂದು ಇರುವೆ ಥರ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಜೋಸೆಮ್ಮ. ನಮ್ಮ ಸಂಬಂಧಿ ಕೂಡ, ನಮ್ಮ ಪ್ರಮೀಳಾ ಜೋಶಿಗೆ ದೂರದ ಸಂಬಂಧಿ ಅಂತ ಹೇಳಲ್ಲ, ಹತ್ತಿರದ ಸಂಬಂಧಿ. ಸ್ವಲ್ಪ ದಿವಸದ ಒಂದು 2-3 ತಿಂಗಳ ಹಿಂದೆ ಜೊತೆಲಿ ಕೆಲಸ ಮಾಡ್ತಾ ಇದ್ವಿ. ಕನಕರಾಜ ಅಂತ ಒಂದು ಸಿನಿಮಾ, ಅದರಲ್ಲಿ ಜೋಸೆಮ್ಮನ್ ನ್ಯಾಯಾಧೀಶನ ಪಾತ್ರ, ನಾನು ವಕೀಲನ ಪಾತ್ರ. ಡ್ರೆಸ್ ಹಾಕೊಂಡು ಬಂದೆ. ಆ ಡ್ರೆಸ್ ಹಾಕೊಂಡು ಬಂದ ತಕ್ಷಣ, ವಾಹ್ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ನೀನು ಈ ವಕೀಲರ ಡ್ರೆಸ್ಸಲ್ಲಿ ಅಂತ ಹೇಳಿದ ಮಹಾನುಭಾವ. ನನಗೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಅವನಿಗೆ ಎಲ್ಲವನ್ನೂ ಸುಂದರವಾಗಿ ನೋಡುವಂಥ ಭಾವನೆ ಇತ್ತು ಅವನಲ್ಲಿ. ಎಲ್ಲವೂ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವ ಒಂದು ಅಪರೂಪದ ವ್ಯಕ್ತಿ ನಮ್ಮ ಜೋಸೆಮ್ಮ. ಹಾಗೆ ಅಲ್ಲಿ ನಿರ್ದೇಶಕ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ಹಿರಿಯ ಅನುಭವಿ ಅವರು ಬಂದು, ಸರ್ ನಾನು ಕೋರ್ಟ್ ಸೀನ್ ತೆಗಿತಾ ಇದ್ದೀನಿ, ಕೋರ್ಟ್ ಸೀನ್ನ ಹೇಗೆ ತೆಗಿಬೇಕು ಅನ್ನೋ ಅನುಭವ ನನಗಿಲ್ಲ, ನಿಮ್ಮ ಒಂದು ಅನುಭವದಲ್ಲಿ ಇದ್ದೀರಲ್ಲ, ಸ್ವಲ್ಪ ನನಗೆ ಸಹಾಯ ಮಾಡಿ ಅಂತ ಹೇಳಿದವರು. ಬಂದಿರೋದು ಪಾತ್ರ ಮಾಡೋಕ್ಕೆ, ಆದರೆ ಸಹ ನಿರ್ದೇಶನ ಮಾಡಿದವರು ಜೋಸೆಮ್ಮ. ಆಮೇಲೆ ಅಲ್ಲೊಂದು ನಮಗೆಲ್ಲ ಕ್ಯಾರವಾನ್ ಕೊಟ್ಟಿದ್ದರು. ನಾನು ಆ ಕ್ಯಾರವಾನಲ್ಲಿ ಯಾರ್ಯಾರಪ್ಪ ಅಂತ ಕೇಳಿದಾಗ ಎಲ್ರಿಗೂ ನಾವೆಲ್ಲ ಇರ್ತೀವಿ, ಕೂತ್ಕೊಳ್ಳಿ ಅಂತ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾಯಿದ್ರು. 1 ಸೆಕೆಂಡು ಅಲ್ಲಿ ಕೂತೇ ಇರಲಿಲ್ಲ. ಹಿಂದೆ ತಿರುಗೋ ಅಷ್ಟೊತ್ತಿಗೆ ಆಚೆ ಹೋಗ್ಬಿಡೋನು. ಎಲ್ಲಿರ್ತಾನೆ ಅಂತ ನೋಡಿದ್ರೆ, ಕ್ಯಾಮ್ರಾ ಎಲ್ಲಿದೆಯೋ ಅಲ್ಲಿ ನಮ್ಮ ಟಿ ವಿ ಇರ್ತೋ ಅದ್ರ ಪಕ್ಕದಲ್ಲಿ ಕೂತಿರೋನು. ಅದು ಅವನ ನಿರ್ದೇಶಕನ ಚಾಳಿ ಇತ್ತಲ್ಲ, ಅದನ್ನು ಬಿಡಲೇ ಇಲ್ಲ, ಅದನ್ನೇ ಮಾಡ್ತಾಯಿದ್ದ. ಬಹುಶಃ ಅವನ 80-81 ವರ್ಷ ಅನ್ನೋದು ಕೇವಲ ಅವನ ದೇಹಕ್ಕಾದಂಥ ವಯಸ್ಸಷ್ಟೇ. ಆದರೆ ಅವನ ಮನಸ್ಸು ಯಾವತ್ತೂ 20 ಇತ್ತು. ತಾನು ದುಡಿಬೇಕು, ತಾನು ಕೆಲಸ ಮಾಡಬೇಕು, ತಾನೇ ಕಾರು ಓಡಿಸ್ಬೇಕು ಅನ್ನುವ ಎಲ್ಲವನ್ನೂ ಪರಿಪಾಠ ಮಾಡಿ ಅವನು ಮಾಡ್ತಾ ಇದ್ದಿದ್ದು ತನಗೋಸ್ಕರ ಅಲ್ಲ, ತನ್ನ ಕುಟುಂಬಕ್ಕೋಸ್ಕರ. ಎಲ್ಲ ಧರ್ಮದಲ್ಲೂ, ಎಲ್ಲ ಜಾತಿನಲ್ಲೂ ಪ್ರತಿಯೊಂದು ತಂದೆ ತಾಯಿ ಯೋಚನೆ ಮಾಡೋದು ಅವ್ರ ಮಕ್ಕಳ ಬಗ್ಗೆ. ಯಾಕೆಂದರೆ ನಾನು ಹೆಂಗೋ ಆದೆ, ನನ್ನ ಮಕ್ಕಳು ಚೆನ್ನಾಗಿದೆ. ಹಾಗಾಗಿ ಅವನ ಮಕ್ಕಳು ರವೀಂದ್ರ, ಜಿತೇಂದ್ರ, ಮಹೇಂದ್ರ, ರಾಜೇಂದ್ರ, ಈ 4 ರತ್ನಗಳನ್ನು ಕೊಟ್ಟಂಥ ತಾಯಿ ನನ್ನ ಕಣ್ಮುಂದೆ ಇದ್ದಾರೆ. ಇದರಲ್ಲಿ ಮಹೇಂದ್ರ ಇಲ್ಲ, ಮತ್ತೆ 3 ಇದ್ದಾರೆ. ಏನಪ್ಪ ಜೀವನ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ಬರಿದಾಯ್ತು ಅಂತ ಏನು ಪುರಂದರದಾಸರು ಹೇಳಿದ್ರು. ಒಂದೇ ಕ್ಷಣ ಅವತ್ತು ಮೀಟಿಂಗ್ ನಡೀತಾ ಇದೆ, ಅದ್ಭುತವಾದ 2 ಮಾತನಾಡ್ದ. ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಇದು ವರ್ಷ ಮಾಡೋದಕ್ಕೆ ಆಚರಣೆ ಅಂತ ಕರೀತಾರೆ. 10 ವರ್ಷ, 20 ವರ್ಷ, 25 ವರ್ಷ, 50 ವರ್ಷ, 75 ವರ್ಷಕ್ಕೆ ಸಂಭ್ರಮ ಅಂತಾರೆ ಅಂತ. ಬಹುಶಃ ನಮಗೆ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ, ಪ್ರತಿಯೊಂದು ಮನೆಯಲ್ಲೂ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಅವನಿಗೆ ಬೇಕಾಗಿದ್ದು ಏನಪ್ಪ ಅಂದರೆ, ತನ್ನ ಆ ವಯಸ್ಸಿನಲ್ಲಿ ತನ್ನ ಆರೋಗ್ಯಕ್ಕೆ ಬೇಕಾದಂಥ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕೇವಲ ಒಂದು
ನೀವು ಸಂಭ್ರಮ ಮಾಡಿ ಹೆಚ್ಚು ಖರ್ಚಾದರೆ ಏನು ಅದರಿಂದ ಆಗುವ ಅನುಭವ. ಆದರೆ ನಮಗೆಲ್ಲ ಈ ವಯಸ್ಸಾದವರು ಸೀನಿಯರ್ ಸಿಟಿಸನ್ಗೆ 2,000 ರೂಪಾಯಿ ಕೊಟ್ಟರೆ ಸಾಕು, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ಈ ಸಂಭ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಹೇಳಿದ ಕೆಲವೇ ಕ್ಷಣದಲ್ಲಿ ಹೊರಗೆ ಹೋಗ್ತಾನೆ, ಕೂತಿರ್ತಾನೆ. ನಮ್ಮವರೊಬ್ರು ಹೋಗ್ತಾರೆ, ನೋಡ್ತಾರೆ, ಏ ಜೋ ಮೀಟಿಂಗ್ ನಡೀತಾ ಇದೆ, ಬಾರಯ್ಯ ನೀನು ಇಲ್ಲೇನು ನಿದ್ದೆ ಮಾಡ್ತಾ ಇದೆಯಾ ಅಂತ ಮುಟ್ಟುತ್ತಾರೆ. ಅಲ್ಲಾಡಲ್ಲ, ಮಾತಾಡಿಸ್ತಾರೆ, ಮಾತಾಡಲ್ಲ, ಓಡ್ ಬರ್ತಾನೆ. ಈ ಥರ ಜೋಸೆಮ್ಮನ್ನು ಅಲ್ಲಿ ಕೂತಿದ್ದಾರೆ, ಮಾತಾಡ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ, ಬಾ ಅಂದ ತಕ್ಷಣ ನಾವೆಲ್ಲರೂ ಹೋಗ್ತೀವಿ. ನಾವು ಅನ್ಕೋತೀವಿ ಅವನಿಗೆ ಲೋ ಬಿ ಪಿ ಇರಬೇಕು, ಹಾಗಾಗಿ ಸ್ವಲ್ಪ ಸಕ್ಕರೆ ಅಥವಾ ಚಾಕ್ಲೇಟ್ ಏನಾದರೂ ಕೊಟ್ಟರೆ ಮತ್ತೆಂತ ಕೊಟ್ವಿ. ಕಣ್ಣು ಬಿಟ್ಟ, ಮಾತಾಡ್ದ, ನಂಗೇನು ಆಗಿಲ್ಲ ಕಣೋ, ನಂಗೇನಾಗಿಲ್ಲ, ಏನು ಸ್ವಲ್ಪ ಅಂತ ಹೇಳ್ದ. ಅಷ್ಟೊತ್ತಿಗೆ ವಾಮಿಟ್ ಆಯಿತು. ತಕ್ಷಣ ನಾವು ಯಾರೂ ಸುಮ್ಮನೆ ಕೊಡಲಿಲ್ಲ, ಬೇಗ ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತ ಕರ್ಕೊಂಡು ಹೋದ್ವಿ. ವಿಧಿ, ನಾನು ನೆನೆಸ್ಕೊಳ್ಳೋದು ನಮ್ಮ ಅಳಿಯನೂ ಹಾಗೆ ಹೋದ. ಆಸ್ಪತ್ರೆ ಬಾಗಿಲಲ್ಲಿ ಹೋಗ್ತಾರೆ, ಆದರೆ ಪರಿಪೂರ್ಣ ಜೀವನವನ್ನು ಮಾಡಿ ಕೆಲಸ ಮಾಡ್ತಾ ಮೀಟಿಂಗ್ ಅಟೆಂಡ್ ಮಾಡ್ತಾ ಜಯಮಾಲರು ಹೇಳಿದಂಗೆ ಉತ್ಸಾಹದಿಂದ ಗೆದ್ದು ಬಂದು ಕೂತು ಇತಿಹಾಸದಲ್ಲಿ ಬರೆಯುವಂಥ ಕೆಲಸ ಏನಂದರೆ, ನಮ್ಮ ವಾಣಿಜ್ಯ ಮಂಡಳಿನಲ್ಲಿ ಕೆಲಸ ಮಾಡ್ತಾನೆ ಒಬ್ಬ ನಿರ್ದೇಶಕ ನಮ್ಮನ್ನು ಬಿಟ್ಟು ಹೋದ ಅಂದರೆ ಅದು ಪ್ರಪ್ರಥಮವಾಗಿ ಜೋಸೆಮ್ಮ. ಸೊ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ, ಹೋಗಿ ಬಾ ನನ್ನ ಗೆಳೆಯ. ಅವನು ಏನು ಕನಸನ್ನು ಇಟ್ಕೊಂಡಿದ್ದ, ಏನು ಅಂದ್ಕೊಂಡಿದ್ದ, ಅದನ್ನು ನಾವು ಕೇವಲ ಒಂದು ವಾಣಿಜ್ಯ ಮಂಡಳಿಯಿಂದ ಅಲ್ಲ, ಕಲಾವಿದರ ಸಂಘದಿಂದ ಅಲ್ಲ, ನಾವೆಲ್ಲ ಒಂದೇ. ಬಿಟ್ವೀನ್ ದ ಬ್ರೆಡ್ ಆ್ಯಂಡ್ ದ ಬೈಬಲ್ ಯಾವುದು ಮುಖ್ಯ ಅಂದರೆ ಬ್ರೆಡ್. ಯಾವನಿಗೆ ಹಸಿವಿರುತ್ತೆ, ಅವನು ಚೆನ್ನಾಗಿ ಆರೋಗ್ಯವಾಗಿದ್ದರೆ ಅವನು ಮತ್ತೊಂದು ಕೆಲಸ ಮಾಡ್ತಾನೆ. ಹಾಗಾಗಿ ಆ ಒಂದು ಕುಟುಂಬಕ್ಕೆ ಕೇವಲ ವಾಣಿಜ್ಯ ಮಂಡಳಿಯಲ್ಲ, ನಾವೆಲ್ಲರೂ ಸಹಕಾರ ಕೊಡ್ತೀವಿ. ವಿ ಆರ್ ವಿತ್ ಯು, ನಿಮ್ಮ ಜೊತೆ ಸದಾ ಇರ್ತೀವಿ ಅಮ್ಮ ಅಂತ ಹೇಳ್ತಾ, ಏನು ಯೋಚನೆ ಮಾಡಬೇಡಿ. ಒಂದು ಅಧ್ಯಾಯ, ಒಂದು ಟ್ರೈನ್ ಜರ್ನಿ ಮುಗೀತು. ಅವನು ಇಳ್ಕೊಳ್ಳೋಬೇಕಾದ ಜಾಗ ಬಂತು, ಇಳ್ಕೊಂಡು ಹೋದ. ಆದರೆ ಅವನು ಕೊಟ್ಟಂಥ ಒಳ್ಳೊಳ್ಳೆ ಸಿನಿಮಾಗಳು ನೋಡಿದ್ವಿ. ಒಂದು 2-3 ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ. ಸೊ ಆ ನೆನಪಿನ ಜೊತೆಗೆ ಹೋಗಿ ಬಾ ನನ್ನ ಗೆಳೆಯ, ನಿನ್ನ ನೆನಪು ಸದಾ ನನ್ನ ಜೊತೆ ಇರುತ್ತೆ. ನಮಸ್ಕಾರ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.